ಮಾಡ್ತಾರೆ ಮುಂದೆ. ಈಗಿನ ಜೆನ್ ಝಿ ಜನರೇಷನ್ ಇದೆಯಲ್ಲ, ಅದೇ ಇತ್ತೀಚಿನ ತಲೆಮಾರು. ಈ ತಲೆಮಾರಿಗೆ ಮಂತ್ರಿ ಮಾಲು ಕಂತ್ರಿ ಮಾಲು ಅಂದರೆ ಗೊತ್ತೇ ಹೊರತು ಸಂತೆ ಅಂದರೆ ಏನದು ಅಂತ ಕೇಳ್ತಾರೆ. ಒಂದು ಕಾಲದಲ್ಲಿ ಹಾಕೋ ಚಡ್ಡಿಯಿಂದ ತಿನ್ನೋ ತರಕಾರಿವರೆಗೂ ಎಲ್ಲವೂ ಸಿಗ್ತಿದ್ದ, ಅದು ಕಡಿಮೆ ಬೆಲೆಯಲ್ಲಿ ದೊರೆತಿದ್ದ ಬಯಲು ಶಾಪಿಂಗ್ ಮಾಲ್. ಈ ಸಂತೆ ಎಂಬ ಸತ್ಯ ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ಮಾಡಿ ತೋರಿಸಿದ್ರೆ ಮಾತ್ರ ಅರ್ಥವಾಗಲಿದೆ. ಯಾಕಂದ್ರೆ ಪಾಪ ಈ ತಲೆಮಾರಿನವರು ಯಾರೂ ಈ ಸಂತೆಯನ್ನ ನೋಡೇ ಇಲ್ವಲ್ಲ. ಈ ಸಂತೆಗಳು ಜಾಗತೀಕರಣದ ಹೊಡೆತಕ್ಕೆ ಸಿಲುಕಿ ಬಹಳ ದಿನಗಳ ಹಿಂದೆಯೇ ತಮ್ಮ ಚಾಪನ್ನ ಕಳೆದುಕೊಂಡಿದ್ವು. ಯಾವಾಗ ಕೋವಿಡ್ ಮಹಾಮಾರಿ ಬಂತೋ ಆಗ ಸಂಪೂರ್ಣವಾಗಿ ತಮ್ಮ ಇರುವಿಕೆಯನ್ನೇ ಕಳೆದುಕೊಳ್ಳುವಂತಾಯಿತು. ಇಲ್ಲಿಯೂ ಅದೇ ಆಗಿದೆ. ಗುಡಿಬಂಡೆ ಪಟ್ಟಣದಲ್ಲಿ ತುಂಬಾ ವರ್ಷಗಳಿಂದಲೂ ನಡೀತಿದ್ದ ಸಂತೆ ಇದೀಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಿದೆ. ಕೊರೋನಾ ಸಮಯದಲ್ಲಿ ಸೋಂಕು ಹರಡಬಾರದು, ಜನರು ಗುಂಪು ಸೇರುವಂತಿಲ್ಲ ಎಂಬ ಕಾರಣಕ್ಕೆ ಸರ್ಕಾರ ನೀಡಿದ ಆದೇಶದಂತೆ ಗುಡಿಬಂಡೆ ಸಂತೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ದುರಾದೃಷ್ಟ ಅಂದರೆ ಬೇರೆ ಊರುಗಳಲ್ಲಿ ಸಂತೆಗಳು ಪುನರಾರಂಭವಾದರೂ ಗುಡಿಬಂಡೆ ಸಂತೆ ಮಾತ್ರ ಶಾಶ್ವತ ಬಂದ್ ಘೋಷಿಸಿದಂತಾಗಿದೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಜನರು ಹಲವಾರು ಬಾರಿ ಬೇಡಿಕೆ ಸಲ್ಲಿಸಿದ್ರೂ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ 105ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ತಮ್ಮ ತೋಟಗಳಲ್ಲಿ ಬೆಳೆದ ತರಕಾರಿ, ಹಣ್ಣು ಹಾಗೂ ಧಾನ್ಯಗಳನ್ನು ಈ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ರು. ಪಟ್ಟಣದ ಜನರು ಕಡಿಮೆ ದರದಲ್ಲಿ ತರಕಾರಿ ಹಾಗೂ ಮನೆಗೆ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಲು ಸಂತೆಯ ಮುಖ್ಯ ಆಧಾರವಾಗಿತ್ತು. ಆಗ 100 ರೂಪಾಯಿ ಕೊಟ್ಟರೆ ಬ್ಯಾಗ್ ತುಂಬ ತರಕಾರಿ ಸಿಗ್ತಿತ್ತು, ರೈತರಿಗೂ ಲಾಭ ಸಿಗ್ತಿತ್ತು, ಜನರಿಗೆ ಕಡಿಮೆ ದರದಲ್ಲಿ ಸಿಗ್ತಿತ್ತು. ಆದರೆ ಈಗ ಸಂತೆ ಮುಚ್ಚಿರುವ ಕಾರಣ ಪಟ್ಟಣದ ತರಕಾರಿ ಅಂಗಡಿಗಳಲ್ಲಿ ದುಬಾರಿ ಬೆಲೆ ಜನರ ಜೇಬಿಗೆ ಹೊಡೆತ ಬೀಳ್ತಿದೆ. 500 ರೂಪಾಯಿ ಕೊಟ್ಟರೂ ಬ್ಯಾಗ್ ತುಂಬೋದಿಲ್ಲ. ಸಂತೆ ಇಲ್ಲದ ಪರಿಣಾಮ ಅನೇಕ ರೈತರು ತಮ್ಮ ಬೆಳೆಗಳನ್ನು ಬೇರೆ ತಾಲೂಕುಗಳಿಗೆ ಸಾಗಿಸಿ ಮಾರಾಟ ಮಾಡಬೇಕಾದ ಸ್ಥಿತಿ ಇದೆ. ಗುಡಿಬಂಡೆ ತರಕಾರಿ ಪೂರೈಕೆ ಕಡಿಮೆಯಾಗಿದ್ದು ದರ ಏರಿಕೆ ಸಾಮಾನ್ಯವಾಗಿದೆ. ಜನಸಾಮಾನ್ಯರು, ದಿನಗೂಲಿ ಕಾರ್ಮಿಕರು ಬದುಕು ಸಾಗಿಸಲು ಕಷ್ಟವಾಗಿದೆ. ಸಂತೆ ನಡೀಬೇಕಿದ್ದ ಪ್ರದೇಶ ಈಗ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಮದ್ಯಪಾನ, ಅಕ್ರಮ ಗುಂಪು ಸೇರೋದು, ಜೂಜಾಟ ಮುಂತಾದ ಘಟನೆಗಳು ಹೆಚ್ಚಾಗ್ತಿವೆ. ಪಕ್ಕದಲ್ಲೇ ಬಾಯ್ಸ್ ಹಾಸ್ಟೆಲ್ ಇರೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಇದು ಮಾರಕವಾಗುವ ಆತಂಕ ಎದುರಾಗಿದೆ. ಸಂತೆ ಪುನರಾರಂಭವಾದರೆ ರೈತರಿಗೆ ನೇರ ಮಾರುಕಟ್ಟೆ, ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸರಕು ಸಿಗಲಿದೆ. ಸ್ಥಳೀಯ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಹಾಗೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣವೂ ಬೀಳಲಿದೆ. ಆದರೆ ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಿ ಸಂತೆ ಪುನರಾರಂಭ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾದ ಹೊಣೆ ಇದೆ. ಆದರೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಗಮನ ಹರಿಸಲಿದ್ದಾರಾ? ಕಾದ್ ನೋಡಬೇಕಿದೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ.